ಅತ್ಯಂತ ಸಂತೋಷವಾಗ್ತಾಯಿದೆ. ನಮ್ಮ ರಾಜ್ಯ ಸರ್ಕಾರ ನನಗೊಂದು ಅವಕಾಶ ಕಲ್ಪಿಸ್ಕೊಟ್ಟಿದೆ ಸೇವೆಗಾಗಿ ಅಂತ. ಈ ಫೀಲ್ಡೂ ಸೇವೆ ತಾನೇ. ಇದು ಸಿನಿಮಾ ರಂಗದ ಒಂದು ನಿಮ್ಮ ಮಾಧ್ಯಮ ರಂಗದ್ದೇ ಸಿನಿಮಾ ರಂಗ. ಹಾಗಾಗಿ ಇದು ಒಂದು ಸಂದೇಶ ಸಾರುವಂಥ ಒಂದು ರಂಗ. ಒಳ್ಳೆಯ ಸಂದೇಶವೂ ಇರುತ್ತೆ, ಕೆಟ್ಟ ಸಂದೇಶವೂ ಇರುತ್ತೆ, ಭಾವೈಕ್ಯ ಸಂದೇಶವೂ ಇರುತ್ತೆ, ಥರ ಸಂದೇಶ ಇರುತ್ತೆ. ಆ ಒಂದು ವಿಭಾಗದಲ್ಲಿ ಆ ಒಂದು ಫೀಲ್ಡಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅದಕ್ಕೆ ನಾನು ತುಂಬ ಕೃತಜ್ಞಪೂರ್ವಕನಾಗಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಮುಖಾಂತರ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಜವಾಬ್ದಾರಿ ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್. ಜಾಸ್ತಿನೋ ಕಮ್ಮಿನೋ ಒಟ್ಟಂಗೆ ಮಾಡ್ಕೊಂಡು ಹೋಗ್ತಾ ಇರೋದು. ನೀವು ಏನು ಬದಲಾವಣೆ ತರ್ತೀರಾ ಸರ್ ಈ ಕಂಟಿನ್ಯೂ ಸ್ಟೋರಿ? ನೋಡ್ಬೇಕು, ಅದು ಇನ್ನೂ ಚರ್ಚೆ ಆಗಿಲ್ಲ. ನಾನು ಇವತ್ತಿನ ಬಂದಿದ್ದೀನಿ, ಚರ್ಚೆ ಮಾಡಬೇಕಲ್ಲ. ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳು ಹೇಳ್ತೀನಿ, ಹಿತೈಷಿಗಳು ಧನ್ಯವಾದಗಳು ಹೇಳ್ತೀನಿ. ಮತ್ತಿನ್ನೇನು ಹೇಳೋಕ್ಕಿದೆ. ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪಕ್ಷದ ಭಾಳ ದೀರ್ಘಾವಧಿಯ ಕಾರ್ಯಕರ್ತ ಶ್ರೀ ಮೆಹಬೂಬ್ ಪಾಷರವರಿಗೆ ಕರ್ನಾಟಕ ಸರ್ಕಾರ ಅವರ ಮೇಲೆ ನಂಬಿಕೆ ಇಟ್ಟು ಕಂಠೀರವ ಸ್ಟುಡಿಯೋಗೆ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಕಂಠೀರವ ಸ್ಟುಡಿಯೋ ನಮ್ಮೆಲ್ಲರಿಗೂ ಗೊತ್ತಿರುವಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ರಂಗದಲ್ಲಿ ಭಾಳ ಮಹತ್ವಪೂರ್ಣವಾದ ಒಂದು ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ಹೊಸ ಒಂದು ಜೀವನವನ್ನು ತುಂಬಿ ಇದರದೇ ಆದ ಏನು ಸಂಪ್ರದಾಯ ಇತ್ತು ಅದು ಅದಕ್ಕೆ ಪುನರ್ಜೀವಿಸುತ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅವರು ತುಂಬ ಆಸಕ್ತಿಯುಳ್ಳ ವ್ಯಕ್ತಿ. ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೆಹಬೂಬ್ ಪಾಷರವರು ಕ್ರಿಯಾಶೀಲತೆ ಇರುವಂಥ ವ್ಯಕ್ತಿ. ಅವರು ಈ ಕ್ಷೇತ್ರದಲ್ಲಿ ಕೂಡ ತಮ್ಮ ಸೇವೆಯನ್ನು ಬಹಳ ಮನಪೂರ್ವಕವಾಗಿ ಶ್ರದ್ಧೆಯಿಂದ ನಿಭಾಯಿಸ್ತಾರೆ ಅಂತ ನಾನು ನಂಬಿದ್ದೇನೆ. 1968 ಇದು ಸ್ಥಾಪನೆ ಆಗಿದ್ದು. ಷೇರ್ದಾರಗಳಿಂದ 137 ಜನ ಷೇರ್ದಾರರಿಂದ ಸ್ಟಾರ್ಟ್ ಆಗಿದ್ದು ಇವತ್ತು. ಅವತ್ತಿಂದ ಹಿಡಿದು ಇವತ್ತರೆಗೂ ಕನ್ನಡ ಪರಿಸ್ಥಿತಿ ಕನ್ನಡ ಚಲನಚಿತ್ರಗಳಲ್ಲಿ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಡ್ರಾಸ್ಗೆ ಹೋಗೋರು ನಮ್ಮ ಕನ್ನಡದವರಲ್ಲ. ಅಲ್ಲಿ ಏನು ಪರಿಸ್ಥಿತಿ ಇತ್ತು ಅಂತ ಅವತ್ತಿನ ಕಾಲಕ್ಕೆ ಡಾಕ್ಟರ್ ರಾಜ್ಕುಮಾರು ಮತ್ತು ಅನೇಕ ಕಲ್ಯಾಣ್ ಕುಮಾರು ಇವರೆಲ್ಲರೂ ಅವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಅನುಭವಿಸಿದ್ದಾರೆ. ಇದನ್ನು ಮಾಡಿದ್ದು ಕರಿಬಸಯ್ಯ ಮತ್ತು ಗುಬ್ಬಿ ವೀರಣ್ಣ ಅವರು ಇಲ್ಲಿ ನಮ್ಮ ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಈ ಜಾಗಗಳನ್ನು ಸುಮಾರು 18 ಎಕರೆ ಹತ್ತತ್ರ ಇತ್ತು ಈ ಜಾಗ. ಇವತ್ತು ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಎಲ್ಲ ಒತ್ತುವರಿ ಆಗೋಗಿ ಏನೋ ಇದೆಲ್ಲ ಹೋಗಿದೆ, ಅದು ಬಿಡಿ, ಇವಾಗ ಬೇಡ. ಈಗ ನಾನು ಹೇಳೋದು ಕನ್ನಡ ಚಲನಚಿತ್ರಗಳು ಅನೇಕ ಚಲನಚಿತ್ರಗಳು ಇಲ್ಲೇ ನಡೆದಿದೆ ಮತ್ತು TV ಸೀರಿಯಲ್ಗಳು ಎಲ್ಲದೂ ಇಲ್ಲೇ ನಡೆದಿದ್ದಾವೆ. ಇದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಇಲ್ಲಿಗೆ ಬರೋ ಅಧಿಕಾರಿಗಳನ್ನು ಫಸ್ಟ್ ಇಂಪಾರ್ಟೆಂಟ್ ಅಧಿಕಾರಿಗಳು. ಸೆಕೆಂಡ್, ಇವತ್ತು ಚೇರ್ಮನ್ ಅವರು ಏನು ಬಂದಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ. ನಾವು ಅವ್ರ ಮೇಲೆ ಭಾಳ ಒಪ್ಪಿಟ್ಟಿದ್ದೀವಿ. ಇವತ್ತು ಮಾಡಿದ್ದಾರೆ, ಅವರು ಮಾಡೇ ತೀರ್ತಾರೆ. ಅವ್ರು ಏನೇ ಸಲಹೆ ತಗೋಬೇಕಾದ್ರೂ ಇದಕ್ಕೆ ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲಿ ಷೇರ್ದಾರಿದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ. ಈಗ ಡೈರೆಕ್ಟರ್ಸ್ನು ಕರೆಸಿ ಮಾತಾಡಿಸ್ಕೋಬೇಕು, ಷೇರ್ದಾರಗಳನ್ನೂ ಇದ್ರ ಬಗ್ಗೆ ಮಾಹಿತಿಗಳನ್ನು ತಗೋಬೇಕು. ಅದರಲ್ಲಿ ನಾವು ಹೆಚ್ಚು ಷೇರ್ದಾರಗಳು ನಾವು ಇದ್ದೀವಿ ಈ ವಿಷಯದಲ್ಲಿ. ನಾವು ಸುಮಾರು ಈ ಆ್ಯಕ್ಟಿವಿಟೀಸಲ್ಲಿ ನಾನು 15-16 ವರ್ಷದಿಂದ ನಾನು ಈ ಆ್ಯಕ್ಟಿವಿಟೀಸ್ ನಾವೆಲ್ಲ ಇದ್ದೀವಿ. ಷೇರ್ದಾರಗಳೆಲ್ಲ ನಾವು ಇದ್ರ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಾಯಿದ್ದೀವಿ. ಈಗ ನಾನು ಹೇಳೋದೇನಪ್ಪ ಅಂದರೆ ಅಭಿವೃದ್ಧಿ ಮಾಡಬೇಕು ಅಂದರೆ ನಮ್ಮ ಸಾಹೇಬರು ಇವತ್ತೇನು ಬಂದಿದ್ದಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಇದೆಯೇ, ಅವರು ಮಾಡೇ ತೀರ್ತಾರೆ. ಆದರೆ ಮಾಡಬೇಕು ಅಂದರೆ ಅದಕ್ಕೆ ಫಂಡನ್ನ ಅವ್ರು ಕೊಡೋದು ಇವ್ರು ಕೊಡೋದು ಅಂತಲ್ಲ. ಇಲ್ಲಿ ಕೆಲವು ಏನು ಅಭಿವೃದ್ಧಿ ಆಗಬೇಕಾಗಿದೆ ಅದನ್ನು ಷೇರ್ದಾರನ್ನು ಕರೆಸಿ ಮಾತಾಡಬೇಕು, ಡೈರೆಕ್ಟರ್ಸ್ನೂ ಕರೆಸಿ ಮಾತಾಡಬೇಕು. ಏಕಾಏಕಿ ನಿರ್ಧಾರಗಳನ್ನು ಮಾಡಬಾರ್ದು. ಯಾವುದೇ ಆದರೂ ಎಲ್ಲದನ್ನು ಕರೆಸಿ ಕೂತ್ಕೊಂಡು ಇದ್ರ ಬಗ್ಗೆ ಅಭಿವೃದ್ಧಿ ಮಾಡಿ ಅಂತ ಕೇಳಿ. ಪ್ರಕಾರ ಬದಲಾವಣೆ ಇಲ್ಲಿ ಕಂಠೀರವ ಯಾವುದರಲ್ಲಿ ಆಗಬೇಕು? ಸಿಕ್ಕಾಪಟ್ಟೆ ಆಗಬೇಕಾಗಿದೆ. 100% ಬದಲಾವಣೆ ಕಂಠೀರವ ಸ್ಟುಡಿಯೋದಲ್ಲಿ ಬರಲೇಬೇಕು, ಅದು ಆಗಲೇಬೇಕು. ಅದನ್ನು ಮಾಡ್ತಾರೆ ಇವರು ಅನ್ನೋದೇ ನಮಗೆ
ಇಲ್ಲಿರೋ ಸ್ಟಾಫ್ಸವರು ಹಂಗೆ ಇದ್ದಾರೆ, ಒಳ್ಳೆ ಜನ, ಅವರು ಮಾಡ್ತಾರೆ. ಅದ್ರ ಬಗ್ಗೆ ನಾವೇನು ಮಾಹಿತಿಗಳನ್ನು ಮುಂದೆ ದಿನಗಳಲ್ಲಿ ನಾವು ಕೊಡ್ತೀವಿ. ಅಂದರೆ ಈ ಮಾಡಬೇಕು, ಅಭಿವೃದ್ಧಿ ಮಾಡಲೇಬೇಕಿದ್ದನ್ನು. ಅಭಿವೃದ್ಧಿ ಮಾಡಬೇಕು ಅಂದರೆ ಇಲ್ಲಿರೋ ಚೇರ್ಮನ್ ಇವತ್ತೇನು ಪ್ರೆಸೆಂಟ್ ಬಂದಿದ್ದಾರೆ, ಅವರು ಮಾಡ್ತಾರೆ. ಎಲ್ಲ ಷೇರ್ದಾರರನ್ನು ಕರೆಸಿ ಕೂತ್ಕೊಂಡು ಇದ್ರ ಬಗ್ಗೆ ಮಾಹಿತಿಗಳನ್ನು ತರಿಸಿ ಒಂದು ಡಿಸ್ಕಸ್ ಮಾಡಬೇಕು ನಮ್ಮ ಹತ್ರನೂ ಅಂತ ನಾವು ಇದ್ರ ಬಗ್ಗೆ ಅವರಿಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.